நம்மளை வெறுத்தலும் நீக்கலும் நீங்களாம் அழகிலா விளையாட்டுடைய யாரவர் தலைவர் அன்னாருக்கே சரணாங்களே. வெள்ளத்தனைய மரம் நீட்டம் ஆந்தர்த்தம் உள்ளத்தனையது ಉಯರ್வு ಅಂತ ತಿರುವಳ್ಳವರು ಹೇಗ್ಯಾರ ಅದ್ರ ಬಗ್ಗೆ ಈ ಅಧಿಕಾರಿಟಿವ ದೊಡ್ಡವಾಗ ಕುನ್ನವಾಗ ಉಯರ್ವಾಗಿಬ್ಬೋ ತಾಯಿಮಾರ್ಗೋ ಎಲ್ಲಾಗೂ ಗಟ್ಟಿ ಸ್ವಲ್ಪ ನಮಸ್ಕಾರ ಹೇಗಿಟ್ಟು ಇಂದರ ಜನ ಸ್ವಲ್ಪ ಇರುವುದು ಪಾಪನೆ ತ್ರೇತಾಯುಗ ಕೃತಯುಗ ದ್ವಾಪರ ಯುಗ ಯುಗನವಾಗೆಲ್ಲ ದೇವರು ಹುಟ್ಟಿದ್ರು ಆರ್ಕರು ಹುಟ್ಟಿದ್ರು ಅಲ್ಲೇ ಕಲಿಯುಗನೋಗೆ ಮನುಷ್ಯರು ಹುಟ್ಟುತ್ತಿದ್ದಾರೆ. ಅರಿದು ಅರಿದು ಮಾಲಿಗಳಾಗಬರ್ತ ಅರಿದು ದೇಗ್ಯಾರ ಮನುಷ್ಯನ ಹುಟ್ಟುವುದು ಎಂಬುದು ಆಸಗ ಪುಣ್ಯ ಮಾಡಿ ಬದಿರುವುದಂಗ ನಿಂದಮಕ್ಕೆ ಈಂದದೋರ್ ಮನಿದ ಪಿರವಿ ಅದೇ ಮರಿತಿರ ಮಿನ್ ಅದು ತಿರುನಾವುಕರ್ ಸರ್ ಹೇಗ್ಯಾರ ನೀ ಮನಸ್ಸು ಪಿರವಿಯ ಎತ್ತಿದೆ ಆ ಮನಸ್ಸು ಪಿರವಿಯ ಮರಿಚಿ ಬಿಡು ಪುಲ್ಲಾಗಿ ಪೂಡಾಗಿ ನಂಗೆ ನೋಡು ಎಲ್ಲಾ ವಿಲಂಗುಗಳಾಗಿ ಮನಿದನಾಗಿ ಗಣಗಳಾಗಿ ಪೇಯ್ಗಳಾಗಿ ದೈವಮಾಗಿ ದೇವ ಮನಸ್ಸತ್ತ ಗಣೇಶಿ ತಿರುಗಿ ಮನಸ್ಸು ನಾವು ಹುಟ್ಟಬೇಡ ಪೆಯ್ಯಾಗಿಬಿಡು ಆ ಪೆಯ್ಯಿಂದ ಗಣಗಳಾಗಿಬಿಡು ಗಣ ಅಂತ ದೇವರಾಗಿಬಿಡು ದೇವರ ಅರ್ಥವ ಒಂದು ಪ್ರವಿ ಮನಸ್ಸ ಪ್ರವಿ ಈ ಮನಸ್ಸ ಪ್ರವಿಯ ಎತ್ತೆಂದು ಹೇಗೆ ಅಂದರೆ ಮನಂ ಪಡೆಯುತ್ತವನ್ ಮನೆಯನ್ನೇ ನಾವು ಆ ಮನವೆಂಬುದು ಏನ ಇದು ಬೇರೆ ಜೀವರಾಶಿಗೆ ಕಡದೆಯಾ ಇದೆ ಅಂತ ಅರಿಯೋ ಅಲ್ಲ ಮನಸ್ಸು ಕಡದೆ ಮನವೆಂಬುದು ಮತ್ತೊಂದು ಆ ಮನವೆಂಬುದು ಏನಂತ ಹೇಳಿದ್ರೆ ಅವೇ ಮನಸ್ಸು ಸರಿ ಇದೆ ಅತ್ತಂದು ನೆಂಚ ಮುಟ್ಟವನೆ ಅಲ್ಲಿ ಹೃದಯ ಮಾಡದೆ ರಕ್ತ ಒಟ್ಟಾಡ್ದೆ ಎರಡು ಮನಸ್ಸು ಸರಿ ಇಲ್ಲ ಅತ್ತಂದು ಮಂಡಿ ಮುಟ್ಲ ಅಲ್ಲಿ ಮೂಳೆ ಎಳೆದೆ ನರಳು ಮಂಡಲ ತಡದೆ ಆಗ ಮನಸ್ಸು ಎಲ್ಲಿ ಎಳೆದೆ ಇದನ್ನ ಒಂದು ಹೆಂಡಿ ಗಂಡ ಆ ಅಮ್ಮೆಯ ಅಣ್ಣ ಮೂರ ಒಂದು ಕಣವನ ಮನೆಯಲ್ಲಿ ಕಣವನಿನ ಅಣ್ಣ ನೆನಪಿವಿ ಮೂರ ಒಂದು ಎಡೆ ಅಂತ ಇನ್ನೊಂದು ಎಡೆಗೆ ಹೋದಾರ ನಾಟ ಖಾಲಿ ಮಾಡಿ ಇನ್ನೊಂದು ಎಡೆಗೆ ಹೋಗ್ಬನೆ ಅಪ್ಪ ದೂರ ಬರುಳೋಡ ಹೋದಾರ ಒಬ್ಬನೇ ಆ ಪೆಣ್ಣು ಒಂದು ಉಪಾದೆಯಾಲೆ ಒಂದು ಉಚ್ಚ ಕಾಡಿಗೆ ಹೋಗೋದಕ್ಕಾಗಿ ನನ್ನ ಕೇಳ್ತಾರ ಈ ನಡು ನಿಶ್ಚಯೋಗೆ ಎತ್ತೆ ಬಾರೆ ಅಂತದ ಕೇಳ್ಪನೆ ಇಲ್ಲೇ ದೊಡ್ಡ ಪಾರೆ ಹಿಡ್ದೆ ನೀ ಪಾರೆಗೆ ಆ ಕಡೆ ಹೋಗು ಹೆಂಗೆ ಇಲ್ಲಿ ದುಡ್ಡಿದ್ಯೋ ಹೆಂಗೆ ಗಣ ದುಡ್ಡಿದ್ಯೋ ಅಂತ ಹೇಗೋನೆ ತಾ ಪಾರೆಗೆ ಆ ಕಡೆ ಹೋದ ಆ ಒಂದು ಗಣ ಕುಡಿದು ಪಡಿ ಕೊಳ್ಳೆಯ ಬಂದು ಅವಕ್ಕೆ ಬೇರೆ ಅಡತು ಅವಕ್ಕಾಗ ಅಡೋ ಪೊರುಳೆಲ್ಲ ಕಿತ್ತು ಎಲ್ಲನ ತಲೆಗೆ ಬಿಟ್ಟಿಟ್ಟಾರ ತಿರುಗಿ ಬಂದು ನೋಡಿಯ ತಲೆ ಮುಂಡಂ ಬೇರೆ ಬೇರೆ ರಕ್ತ ಬೆಳ್ಳದಾಗ ವಿಧದ್ದು ನಡೆದೆ ಅದೇ ಕದರಿ ಹತ್ಯ ನಾವೊಂದು ಕಲ್ಪಿ ಕಳಿಸಿದಾಗ ನಾ ದೇವರಿಗೆ ಉಗಂತ ಇದ್ದಾಗ ನನಗೆ ಏಕೆ ನೆಲೆ ಅತ್ತಂದು ಅವ್ವನೇ ಬಾರುಂದ ಹಸಿರೀರಿ ಮಕ್ಕಳು ಬಂದ್ರ ನೋಡು ನಿನಗ ಅವರು ಕಣ ಕೊಡೋದು ನಿನಗೆ ಟೈಮ್ ತಂದೆ ನಿಮ್ಮ ಮನಕ್ಕನ ಮಂಡಿ ಎತ್ತಿ ಆ ಮುಂಡ ಕೂಡ ಸೇತಿ ಬಿಡು ಅವಕ್ಕ ಉಸಿರೋಡೆ ಇಟ್ಟಿರ್ತಾರ ಅದರಿಂದ ತಾ ಅವಸರದೊಗೆ ಗಂಡನ ಮಂಡೆಯ ಅಣ್ಣಗೂ ಅಣ್ಣನ ಮಂಡೆಯ ಗಂಡಗೂ ಬೀದುಟ್ಟ ಎರಡ ಉಸಿರೋಡೆ ಇದ್ದುಟ್ರು ಅಣ್ಣನ ತಲೆ ಮುಂಡ ಕಣವನ್ ಅಲ್ಲಿ ಕಣವನ್ ತಲೆ ಮುಂಡ ಅಣ್ಣ ಇದಂದು ವಿಕ್ರಮಾದಿತ್ಯನ ವೇದಾಳ ಕ್ಷೇತ್ರ ಇದು ಹೋಗೆ ದಾರ ಅಣ್ಣ ದಾರ ಗಂಡ ಇಂದೆಲ್ಲ ವಿಕ್ರಮಾದಿತ್ಯ ಬದಿಲಿ ಹೋಗ್ಲಿ ಅಂದ್ರೆ ತಲೆ ಸುಕ್ಕುನೂರ ಬೆಳಿಚ ಆಗ ವಿಕ್ರಮಾದಿತ್ಯ ಹೇಗಿನ ಉಡಲ್ ಅಲ್ಲ ಅದು ಕೂಡು ಅಲ್ಲಿಗೆ ಹೋಗಾಡು ಮನಂತ ಮುಖ್ಯ ಆ ಮನಂ ಎಂಬುದು ಸೂಕ್ಷ್ಮಂ ಅದು ಏನು ಹೇಗಿರುವೋ ಅದು ತಾ ಅಣ್ಣನ ಇಬ್ಬಮ್ಮ ತಂಗೆಯ ನೊಣ್ಣ ಗಂಡನ ಇಬ್ಬಮ್ಮ ಎಂಡ್ರ ನೊಣ್ಣ ಆ ಮನಸ್ಸು ತಾ ಅದು ಎಲ್ಲಿ ಹಿಡಿದೆ ಅಂತ ಹೇಳ್ಬೋದು ಮುಡಿಯ ಅದು ತಾ ಉಯರ್ದದು ಆಗದೊಗೆ ಅದು ಹೇಗೆ ಅನಬಾಯ ಸೋಡ ಮನ್ನನಿದ್ದು ಈ ಸೋಡ ಪದದೊಗೆಯ ಕಡೈಸಿ ಮನ್ನನ್ ಅನಬಾಯ ಸೋಡನ ಹೇಗ್ಯಾರ ಆ ಮನ್ನನ್ ಅಪಾರ ಬೆಂಪಿತ್ತು ಉಡೆಯಮ್ಮ ಅಲ್ಲಿಂದ ನಿವೃತ್ತಿಯಾಗಿ ತಾ ಮೋಕ್ಷ ಅಡೆಯುವುದು ಮುಕ್ತಿ ಅಡೆಯುವುದು ಈ ಒಳಗನೋಗಿಯೇ ದೊಡ್ಡದು ಏನು ಅಂತಂದು ತನ್ನ ಅರಸವಿ ಪುಲವರು ಕೇಳ್ತಾರ ಅರಸವ ಪುಲವರು ದೊಡ್ಡದು ಏನು ನಾ ಹೇಗಿದೆ ಇದನ್ನ ಎತ್ತೆಂದು ಹೇಳ್ಬೋದು
ಅದನ್ನು ಹೇಗೆ ತಗೊಂಡು ತನ್ನ ಮನೆಗೆ ಬಿಡುವುದನ್ನ ಆಗ ತನ್ನ ಬೇರೆ ಕೊಡದೆ ಓಡಿ ಬಂದು ಏಕಿತ್ತೆ ಜನಾಗ ಸುರುಸುರುಪಾಯ್ಕೋ ನಂಗ ಅಯ್ಯ ಇಂದ ಏಕಿತ್ತೆ ಮೊಗ ಬಾಡಿತ್ತದೆ ಏಕಾಂತ ಕೇಪನೆ ಇತ್ತ ರಾಜ ಒಂದು ಕೇಳಿ ಕೇತನ ಅದನ್ನು ಏನಾದ್ರು ಬರೀ ಹೇಳ್ಬೋದು ಹರಿಯೇ ಅತ್ತ ದೇವನೇ ಏನಾಗ ಇದನ್ನ ಅಲ್ಪಲ್ಪಟ್ರೆ ಹೆಂಗ ಬಾತಿರು ಜನಾರು ಬಳಗಿದ್ದೆ ಹೇಗೆ ಅಲ್ಲ ಇದುಗ ರಾಜಗೆ ನೀ ಹೇಗ ಹರಿಯ ಅತ್ತಂದು ನೆಗದು ತೋನ ಕೂಸು ಮನುಜರ್ಗ ಅವಿಫಲವಾದ ಇದ್ದು ಹೋಗುವುದು ಮುಡಿದಿದೆ ಆಗ ಆ ಕೂಸು ಹೇಗಿನ ಅಯ್ಯನ ಸಾರೆ ಇದುಗ ನೀ ಹೋಗಾರೆ ಅರಣ್ಮನೆಗೆ ಬಪ್ಪದಿಲ್ಲೇ ಅತ್ತೆಂದು ನಾವು ಹೋಗಿ ಹೇಟ್ನೆ ಅತ್ತೆಂದು ಕೂಸು ಅರಣ್ಮನೆಗೆ ಹೋನ ಅನವಾಯ ಸೋಳ ನನ್ನ ಅಂದ್ರೆ ಅರಣ್ಮನೆಗೆ ಹೋನ ಒಲಗದೋಗ ದೊಡ್ಡದು ಏದು ಕೇಳ್ತೆ ನಿನ್ನ ಅಯ್ಯ ಇನ್ನು ಬಪ್ಪಿದೆ ಏಕ ಅಂತ ಕೇಳ್ಪನೆ ಕೂಸು ಹೇಗಿನ ಅದ್ರ ಬದಲು ನಾ ಹೇಗಿದೆ ಇದುಗೆ ಅಯ್ಯ ಬರ್ಬೇಕಾದಿಲ್ಲ ಬದಲು ಎಣ್ಣೆ ಕುಂತ ಕೇಳ ನಿನಗೆ ಏನು ನೋಡಿ ಹೇಳು ಅಂತ ಹೇಗಿನ நிலையில் தெரியாது தோட்டத்தோடு இருக்கும் ஒரு மனிதன் அது மறையிலும் மானப்பெரிது ದಾರೊಬ್ಬ ನಿಲಯೋಗೆ ಸರಿಯಾಗಿ ಇದ್ದನೋ ಅವನ ಮನಸ್ಸು ಈ ಒಲಗನೋಗಿಯೇ ಮಲಗೆ ಬಿಡ ಬುದ್ಧ ಆ ಮನಂ ಒಲಗನೋಗ ಬುದ್ಧ ಅಂಬುದು ಮಲತ ಆ ಮಲಗೆ ಬಿಡ ಬುದ್ಧ ಅದುತ್ತ ಅದಕ್ಕೂ ಉದಾಹರಣೆ ಮಾಡಂಗ ಏನು ಹೇಳಿದ್ರು ಅಂದರೆ ಅಬ್ದುಲ್ ಕಲಾಂ ಪತ್ತಿ நிறைய ಹೋಗಿದ್ದೋ ಅಬ್ದುಲ್ ಕಲಾಂ ತಿರುವನಂತಪುರದೊಳಗೆ ಸೈಂಟಿಸ್ಟ್ ಕೆಲಸ ಮಾಡೋನೆ ತನಗ ಹುಟ್ಟ ನನ್ಬನ್ ಅಂತೆಂದು ಒಂದು ಮೆಟ್ಟು ಒಬ್ಬ ಇದ್ದ ಅವನ ಹೆಸರು ಸಲೀಂ ಎಂದು ಆ ಅಬ್ದುಲ್ ಕಲಾಂ ಒಂದೊಂದು ಜನವು ಆ ಸಲೀಮನ ಎಡಸಾರ ಹೋಗ್ತಾ ಟೀ ಕುಡಿತು ಅವನ ಕೂಡವೇ ಗಣ ಅಂತ ಬಂದ ಅವನ ಕಾಲ ಇದು ನೀಡಿಸಿತು ಅದಕ್ಕಿಂತ ನಾಸಾ ಹೋಗಿ ದೊಡ್ಡ ದೊಡ್ಡ ಇದೆಲ್ಲ ಹೋಗಿ ನಂಗೆ ಜನಾಧಿಪತಿಯ ಬಂದುಬಿಟ್ಟ ಜನಾಧಿಪತಿಯ ಆದಗಿದ್ದವರು ಒಂದು ಜನ ತಿರುವನಂತಪುರ ಹೋನ ಒಬ್ಬನೇ ತನ್ನ ನೆಲೆ ಎತ್ತೆ ನೆಂಚು ನೋಡಿ ಆ ನೆಲೆಯೋಗೆ ಆ ತಿರುವನಂತಪುರ ಹೋಗಿ ಮೇಡೆಯ ಮಾತಾಡಿ ಬಿರಿಕಿಟ್ಟು ಈ ತೆರು ಕೋಡಿಯೋಗಿ ನನ್ನ ಅನ್ಬಂದಿದ್ದವ ಅಮ್ಮ ಸಲೀಂ ಎಂದು ನಾ ತನ್ನ ನೋಡೋದು ನೆಲೆயில் தெரியாத அழகிய தொற்று மலையில் ಮಾಡಬೇಕು ಆ ನನ್ಬನ್ ನಂಗ ಮಗ ಜನಾಧಿಪತಿ ಆಗಿದೆ ಆ ಮೆಟ್ಟೊಬ್ಬನ ತಿರುಗಿ ನೋಡೋದಿಲ್ಲ ಅಲ್ಲ ಅಬ್ದುಲ್ ಕಲಾಂನ ಕೇಳ್ತಾರೆ ಎನ್ನ ಹುಟ್ಟ ನನ್ಬನ್ ಅತ್ತೆಂದಲೇ ಈ ಸಲೀಂ ಮಟ್ಟುತ್ತಾ ನಾ ಸಲೀಂನ ಕಾಂಬುದು ಅದೇ ಈ ತೆರು ಬಿಟ್ಟು ಆ ಕಡೆ ತೆರು ಹೋಯ್ದರೆ ಎಂದು ಸಲೀಮ ಕೂಟಿ ಬಂದರು ಕಟ್ಟಿ ತೆರಳಿದ ನೀತ ಏನ ನನ್ಬನ್ ಎಂದು ಹಾಗೆ ಏನಾದರೆ ಏ ನಿಲೆಯೋಗಿದ್ದಲೆಯೋ ಬಂದ ನಿಲೆ ಮಾಡಬಾರದೆ ಅತ್ತೆಂದು ಹೇಗೆ ಅಲ್ಲ ನಂಗೆ ನೆಲೆಯ ಏನು ಬಿಟ್ಟರು ಕೂಡ ಅದು ಒಂದು ಜಮೀನಿದ್ದ ಜಮೀನ್ 300 ಅಲೆಗಳು ಅಂತ ಅರಣ್ಮನೆಯೊಳಗೆ ಇದ್ದಾರೆ ಆ 300 ರೂಮುಗಳ ಅರಣ್ಮನೆಯೊಳಗೆ ಜಮೀನ್ ಎಲ್ಲ ಎಡೆಗೂ ಹೋಗಿ ಬಂದಾರ ಅಲೆ ಒಂದೇ ಒಂದು ಎಡೆಯ ಮಟ್ಟು ಹೊರಕದೆದ್ದು ನೀರಟ್ಟಿ ಅದನ್ನ ಆ ರೂಮ ತರದು ಅಲ್ಲಿ ಹೋಗಿ ಒಂದು ಸಿಟಿ ಜಾಗ ಕುಡಿದು ತಿರುಗಿ ಬಂದು ಕೂಟಿಟ್ಟಾಗ ಒಂದೊಂದು ಜನವು ಏನು ಹೇಳೋದ ನನಗೆ 3 ಕುಂಡವೆ ಆ 3 ಕುಂಡವೆ ಈ ಒಂದು ರೂಮಿಗೆ ಮಟ್ಟು ಅಪ್ಪ ಜನ ಹೋಗಿ ಬಂದ್ರ ನಂಗೆ ಏನು ಹೇಳದೆ ನೇಬೋದಿಲ್ಲ ಅಥವಾ ಅಂತದ್ದು ಹೇಗಿದ್ರು ಆಗ ಅಪ್ಪನಾದ ಬೇಗ ಬಾರಿ ನಿಂಗೆ ಜವಾನಿ ಆಗಿಟ್ಟಿ ನಿಂಗೆ ನಾ ಇದನ್ನು ಹೇಳ್ಬೋದು ಆ ಒಂದು ರೂಮ್ ಏನಾದ್ರು ನೋಡಿ ಅರಿಯ ಆಗ ಕುಲವೆ ನೆಂಚರೋ ಇಲ್ಲಿಂದ ಅಪ್ಪ ಪೊನ್ ಬಿತ್ತನೆಯೋ ಪೊರುಳ್ ಬಿತ್ತನೆಯೋ ಬೊಕ್ಕಿಷ ಬಿತ್ತನೆಯೋ ಇಲ್ಲ ಮತ್ತರಲ್ಲ ಅಂತ ಬಿತ್ತನೆಯೋ ಅತ್ತೇದಿ ಹೇಗೋ ಅಲ್ಲಿ ಕೂಟಿನೊಬ್ಬನೇ ಆ ರೂಮ ತರದ ಒಂದು ಹರಿ ಕೋಟು ಒಂದು ದಡಿ ಒಂದು ಕರಟು ಇದು 3 ತಲೆ ಹಟ್ಟಿತು ಈ ಆಗ ಅಪ್ಪನ ಹೇಗಿನ ಈ ಕೋಟು ತಗರೆ ಬೇರೆ ಬಟ್ಟೆ ಇಲ್ಲಿ ನನಗ ನಿಂಗೆ ಜಮೀನ್ದಾರ್ ಅಪ್ಪನಂತ ನೋಡಿದಿ ಈ ದಡಿ ತಗರ ಬೇರೆ ದಡಿಯಲ್ಲಿ ನನಗ ಈ ಕರುಟ್ಲ ತಗರ ಬೇರೆ ಪ್ಲೇಟೇ ಸಿಕ್ಕುಲಿ ನನಗ ಅತ್ತೆ ಇದ್ದಪ್ಪ ಒಂದೊಂದು ಜನವು ನಾವು ಒಂದು ತುರ್ಕು ನೋಡಿಟ್ಟು ಬನ್ನೆ ನಿಲೆ ಮಾರಿರಕೂಡದು ನಂಗೆ ನಿಲೆ ಮಾರಿರಕೂಡದು ಅತ್ತೆ ಇಬ್ಬ ಮನಸ್ಸು ಮಳೆ ಬೀಳದೊಡ್ಡದು காலத்தார் செய்த நன்றி சிறியெனினும் ஞானத்தில் மான பெரிது ಆಪತ್ತು ಕಾಲದೊಳಗೆ ತಾನೊಬ್ಬ ಉದವಿಯಾರವೋ ಆ ಮನುಷ್ಯನ ಮನಸ್ಸು ಈ ಒಲಗಗೆ ಬಿಡ ದೊಡ್ಡದು பயந்துக்க செய்த நன்றி நயந்துக்கின் நன்மை கடலிலும் பெரிது ಅದು ಕಡಲ್ತ ಆಳ ಅದ ಬಿಡ ಆಳ ಎದುವೇ ಇಲ್ಲೇ ಆದರೆ ಭಯಂಕರದಾದೆ ಹಂಗ ಅಯ್ಯನು ಕೇಗ್ಯಾರ ಬಲಕ್ಕೆ ಕೊಟ್ಟದು ಎಡಕ್ಕೆ ಎದೆಯ ಕೊಡೋದು ಭಯಂಕರದಾದ ದಾರೊಬ್ಬ ಉದವಿ ಮಾಡ್ರಿಯೋ ಆ ಉದವಿ ಕಡಲ ಬಿಡ ಆಳ ಆ ಮನಸ್ಸು ಕಡಲ
ಬಿಟ್ಟ ಆಳ ஆக ஏகேலா எல்லாவே மனசுதா ஆ மனம் நாங்க ஆட்டி படைச்சா ஆ மனம் தாளக எத்தடியோ அதமாக்க தನ್ನ ಉರುವವೇ ಮಾರಿಬಿಟ್ಟ ಈ ಮನಂನೋಗೆ ಮನಿದರ ಮೂರು ಪ್ರವಿಯ ಪರಿಚಯ ಒಂದು ಮನಿದನಿಲ್ ಬಿದವು ಆಸೆ ಉಳ್ಳಕೊಂಡವ ಎರಡಾவது மனிதனில் மனிதன் அது அன்புள்ளம் கொண்டவன் மூணாவது மனிதனில் தெய்வம் அது அருளுள்ளம் கொண்டவன் மூணு வகையா பிரிச்சுன மனிதனா அதாவது மனிதனில் மிருகம் அது லோபம் கோபம் மதம் ஆச்சரியம் காமம் இதெல்லாம் சேர்ந்த ಒಂದು தன்னிலை உள்ள ಒಂದು ಮನುಷ್ಯ ಸುಯನಲವಾಗಿ ಇಪ್ಪ ಒಂದು ಮನುಷ್ಯ ತನಗಾಗ ವಾಳೋ ಒಂದು ಮನುಷ್ಯ ಅಮನ ಸುಯನಲವಾದಿಂದ ಹೇಗಿನೋ ತನಗಾಗಿ ವಾಳೋ ಒಬ್ಬ ಮಿರುಗಂ ತನಗೂ பிறருಗಾಗಿ வாழோ ಒಬ್ಬ அன்புள்ளம் அவன் மனிதனில் மனிதன் தானும் வாழ்ந்து பிறரையும் வாழ வைப்பவர் மூணாவது அருளுள்ளம் அத்தென்பது பிறர்காಗಿಯೇ வாழೋ ತನ್ನ ಊರುಡಲ್ ಎಲ್ಲಾವ ಇನ್ನೊಂದೊಬ್ಬಗಾಗಿಯೇ ತ್ಯಾಗ ಮಾಡೋ ತಿರುವಿಗೆ ಎತ್ತರಿಯೋ ನೋಡಿದೋ ನಾಯನ್ ಮಾರ್ಗ ನೋಡಿದೋ ಆಳ್ವಾರನ್ನು ನೋಡಿದೋ ಅಲ್ಲಾವ ನೋಡಿದೋ ಯೇಸುಪರಾನ ನೋಡಿದೋ ರಾಮಕೃಷ್ಣ ನೋಡಿದೋ ವಿವೇಕಾನಂದ ನೋಡಿದೋ ಅವಕ್ಕಾಗಿ ವಾಳುವಿಯೇ ಎಲ್ಲವೇ ಇನ್ನೊಂದೊಬ್ಬಗಾಗಿ ಮಾಡಿದರು ಅವಾಗ ಮನಿದನಿಲ್ ದೈವವಿದೆ ಇಲ್ಲಿಯೋಗೆ ಮನಿದನಿಲ್ ಮಿರುಗಂತಾದಾಗ ಮಿರುಗത്തിൽ ಮನಿದನ್ ಉಂಡಾ ಅದೊಂದು ಕೇಳಿಕೆ ಕೇಪನೆ ಕಮಲಾತ್ಮಾನಂದ ಅಳಗ ಹೇಗೆ ಅಳದೆ ಒಂದು ಹುಲಿ ಅದೇ ಸೋಲಿಗೆ ಹೋಗಿದ್ರ ಈತ್ತು ಹುಲಿ ಮೂರು ಕುಟ್ಟಿ ಈದುಟ್ರ ಅದೇ ಮಿರುಗ ಜಾತಿಗ ಆ ಈದ ಒಳಗೆ ಅದು ಒಟ್ಟಸ್ತಲೆ ಒಂದು ಕುಟ್ಟಿ ತಿಂದುಟ್ರ ಅದಂತ ಮಿರುಗ ಜಾತಿ ಹೊಡಿಯಪ್ಪ ಅಲ್ಲ ಅದು ಒಂದು ತಾಯಿ ಉಳ್ಳಂಕೊಂಡ ಒಂದು ಹುಲಿ அந்த குட்டியை திம்பிலே அப்புறம் தூரம் நடந்தவர ಒಂದು ಮಂಚ ಓಡಿದ್ವನ ಗಿರೈ ಸ್ಕಿಪ್ಟ ಅದರಿಂದ ಮಂಚನ ತೊರ್ತೀರ ಅಮ್ಮ ಹುಲಿಯ ಬಿಡ ಅಪ್ಪರ ವೇಗವಾಗಿ ಓಡಿದೆ ಯಾಕಂದ್ರೆ ಅದು ಈತ್ತು ಹುಲಿ ಓಡೋದು ಮುಡಿದಿಲೆ ಹೋಗಿ ಒಂದು ಮೊರದ ಕತ್ತಿಟ್ನ ಆ ಬಾತ್ಯ ಇದ್ದ ಆ ಹುಲಿ ಆ ಇಂಟ್ರ ಕಳೆಪುನೋಗೆ ಮರ ತೋದು ಮುಡಿದಿಲ್ಲ ಅದರಿಂದ ಅಮ್ಮ ಆಸಗ ಸಂತೋಷ ಮೊರಾತೋದು ಮುಡಿಯ ನಾ ತಪ್ಪಿಟ್ಟೆ ಅತ್ತೊಂದು ಅತ್ತೆ ನೆಗದು ಸಂತೋಷ ಪಟ್ನ ಹೀಗೆ ಹುಲಿಯ ನೋಡಿ ನಿಮ್ಮ ಮೊರ ಹತ್ತಿ ನೋಡೋ ಅತ್ತಂದು ಕೇತನ ಆಗ ಹುಲಿ ಹೇಗ ಏ ಜಾಮಲಿದ್ದಲ್ಲಿ ನೀ ಹೇಗಿದ್ರೆ ಹಾಕೋದು ನಾ ಕೀಯದಿದ್ದೆ ಅಂತ ಹೇಗೆ ಕೀಯ ಹುಲಿಗಿರ ಅಮ್ಮ ಅದನ್ನ ನೋಡಿ ಮೇಲೆ ಅದೇ ತಿರುಗಿನ ಆ ಮೊರದ ಒಂದು ಕರಡಿ ಕುಡಿದ್ರ ಅದನ್ನ ಅರಿಯ ಹುಲಿಯ ನೋಡಿ ಅಂಜಿದಮ್ಮ ಮೇಲೆ ನೋಡ ಕರಡಿ ಕೀಯ ಎರಗೋದಕ್ಕೂ ಮುಡಿದಿಲೆ ಮೇಲೆ ಹತ್ತೋದಕ್ಕೂ ಮುಡಿದಿಲೆ ಕರಡಿ ಹೇಗಿರ ಅಂಜಬೇಡ ನೀ ಅಡೆಕೆಲ್ಲ ಮಂದಿ ಎಲ್ಲ ಮನೆಗೆ ಬಂದುವುದೇ ನಾನು ನಿನಗೆ ಅಡೆಕೆಲ್ಲ ತಂದೆ ನೀ ಅಂಜಬೇಡ ಅದ ಹೇಗೆ ಕರಡಿ ನನ್ನ ಕೊರ್ಚಿ ಅದು ಬೇಕಾದ ಉಳ್ಳವೆಲ್ಲ ಕೊಟ್ಟು ನೋಡು ಎನ್ನ ಮಡಿಯೋ ಬೇಡಿ ನೀ ಈ ವಾದು ಮೊರನ ವಾದನುಗಳೆಲ್ಲ ಗುದ್ದುಟ್ರೆ ಹುಲಿ ನಿನ್ನ ಬುಡ ನೀ ಎನ್ನ ಮಡಿಯೋಗ ಹಡಿದು ಬಿಡೋದು ಹೇಗೆ ತನ್ನ ಮಡಿಯೋಗ ಅಡಿಸಿ ಅಪರಜಾಮ ಒರಗಿದಕ್ಕಿಂತೆ ಮನಸ್ಸಿನ ಮನಂ ನಂಗೆ ಅರ್ಥ ಅಪರಜಾಮ ಒರಗಿದಂಗೆ ಅಮ್ಮ ಮಣ್ಣ ಹೊರಗೋದು ಮುಡಿಗಿಲೆ ಮಾಡಿ ಕರಡಿದೀಗ ಸಿಟಿ ಜಾಮ ಕರಡಿ ಈಗ ಅರ್ಥವ ಕೇತರ ನೋಡು ನೀ ಅಪರಜಾಮ ಹೊರಗಿದೆ ಇನ್ನ ಗಿಟ್ಟ ನಾ ಹೊರಕಳೆ ತೋರಿಗಿನೇ ಒಂದು ಜನವಾಲಿ ನಿನ್ನ ಮಡಿಯೋ ಹೊರಗೋಣ ಅದನ್ನು ಕೇಪನೆ ಸರಿ ಎನ್ನ ಮಡಿಯೋ ಹೊರಗು ಅಂದ್ರೆ ಕೀದು ಹುಲಿ ಕೇತರ ನೋಡು ಎಂದಿದ್ರಿ ನೀ ಎರಗೋದು ಎನಗೆ ಬೇಕಾದ್ದು ಇರೈ ನೀ ಎರಿಗೆ ಹೋಗ್ಬೋದು ಇನ್ನಾಲ ಹೆಚ್ಚು ಇದ್ದಿದ್ರೆ ಅದೆಲ್ಲ ಕರಡಿ ತಳ್ಳಿಬಿಡು ನಾ ಕರಡಿ ಎತ್ತಿರೋಡ್ನೆ ಎನ್ನ ಇರೈ ಬಿರಿಗಿಟ್ರ ಅದನ್ನೇ ಕರಡಿಯೇ ತಳ್ಳಿಬಿಟ್ರು ಕರಡಿ ಅಲರಿ ಮೇಲೆ ಅಲರಿ ಅದೇ ಉತ್ತರ ನಂಡ್ರಿ ಕೆಟ್ಟ ಮನೆ ಏಕಿಟ್ಟ ಮಾಡ್ರೆ ನಿನಗಾಗಿ ನಾನು ಉಸಿರವೇ ತಂದಿದೆ ನಿನಗಾಗಿ ಅಡಕಲ ತಂದಿದೆ ಎಲ್ಲ ನಿನಗಾಗಿ ಮಾಡಿದೆ ಆದರೆ ನೀ ನಿನ್ನ ಬುದ್ಧಿಯ ತೋರಿಸುತ್ತೀಯೇ ಮತ್ತೆ ಹೇಗೆ ಮೇಲೇದ ಎರಕ್ಕೆ ಬಿದ್ದು ಕಡೈಸಿ ಕೆಳೆ ಹಿಡಿದು ಮೇಲೆ ನೋಡ್ರ ಇದನ್ನ ರಾಮಾಯಣದೊಳಗೆ ಹಂಗ ರಾವಣ ಸೀತೆಯ ಸೆರೆ ಎತ್ತಿ ಹೋಗಿ ಅಲ್ಲಿ ಸೋಲೆ ಬಿತ್ತನ ಅಲ್ಲಿ ವಿಭೀಷಣ ಏನು ತಿರಿಸಡೈ ಅಲ್ಲಿ ಕಾವಲ ಇದೆಯಾ ಆಗ ಅದು ಹನುಮಾನ್ ಬಂದು ಸೀತೆಯ ಕೇಳ್ತಾರೆ ನೋಡು ರಾಮಕಾಯಿ ನೋಡಬೇಡ ನಾ ಒಂದು ಕೆಳೆ ಬಿತ್ತನೆ ಆ ಕೆಳೆ ಬಂದಾಗ ಹತ್ತು ನಾನು ನಿನ್ನ ಕುಟಿಗೆ ಹೊರಟನೆ ಅದೇ ದೇವಿ ಕೇಳ್ತಾರ ಆಗ ನೀ ವಿಲಂಬ ಜಾತಿದಾಗ ನೀ ಏನು ಬೇಕಾದ್ರೆ ಮಾಡಿಬಿಡಾಕುವುದು ತಿರಿಸಡೆ ನೋಡವನೇ ಸೀದೆ ಹೇಗ್ಯಾ ಮತ್ತೆ ಇಲ್ಲೇ ವಿಲಂಗಿನುಳ್ ಮನಿದ ನಡೆದೆ ಎತ್ತೆ ಮನಿದನುಳ್ ವಿಲಂಗೋ ಅದ ಮಕ್ಕ ವಿಲಂಗಿ
செய்தா அத்தமாக்கே ஆசை உள்ளம் அடோக்க அங்கே மிருகவே மாறிக்கணும். இரண்டாவது இடையோக அங்க மனிதனாக மாறுವುದಕ್ಕೆ ಬೇಕು ಅಂದರೆ ಸತ್ಸಂಗ ಮುಖ್ಯ. ಕಲಿಯುಗನೋಗೆ ಹಂಗ ತ್ರೇತಾ ಯುಗ ಮಾಕ್ಯೋ ದ್ವಾಪರ ಯುಗ ಮಾಕ್ಯೋ ಹಂಗ ಕರದ ಯುಗ ಮಾಕ್ಯೋ ತಪಸ್ಸು ಮಾಡೋದು ಮುಡಿಯ 101 ಕುಂಭ ಅದು ಮೇಲೆ 3 ಎಲಿಬಿಸಿಕೆ ಅದು ಒಂದು ಊಸೋದಕ್ಕೆ ನಿಂತು ತಪ ಮಾಡಿದ ಒಂದು ಪುರಾಣದ ಓದಿನ ಇಂಥ ಮಾಡೋದು ನೋಡಿದ್ರವ ಈ ನಂಗೆ ಕಳಿಪುರಿ ಉಲಕಂತೋಗೆ ಅತ್ತ ಏನೂ ಮಾಡೋದಕ್ಕೆ ಮುಡಿಯ ಒಂದೇ ಒಂದು ಬಳಿ ದೇವರ ನಾಮವತ್ತೆ ಇರ್ಬೋದು, ಸತ್ಸಂಗವತ್ತೆ ಇರ್ಬೋದು. ಸತ್ಸಂಗ ಅಂದ್ರೆ ಏನ? ನಾಮ ಯೋಗದ ಸತ್ಸಂಗವ ಅಲ್ಲ. ಇದು ಈ ಸಂದೇಹಕ್ಕೆ ನಂಗೆ ಮುಟ್ಟಲ್ಲ, ನಾರದರಿಗೆ ಬರ್ತದ್ದು. ನಾರದರು ತಿರುಮಲ ಸರ್ ಕೇಳ್ತಾರ ಸತ್ಸಂಗ ಅಂತ ಅರ್ಥವ ಅಂತಂದ್ರೆ ಏನ ಅಂತಂದು ಕೇಳ್ತಾರೆ. ತಿರುಮಲ ನಿನಗೆ ನಾ ಬದಲಿ ಆಗಾರೆ ನೀ ಕೀಯ ಬಂದುಬಿಡು, ಭೂ ಹೊರಗಕ್ಕೆ ಬಾ, ನಿನಗೆ ನಾನು ಬದಲಿ ಹೇಗಿದೆ ಅಂತ ಹೇಗಿ ತನ್ನ ಹೊಲಗ ಕೊಟ್ಟು ಬಂದು ನೋಡು, ಒಂದು ದಾರಿ ಪಡಕೆ ಹೋಗು, ಅದೇ ಗೊಬ್ಬರ ಗುಂಡಿ ಹತ್ರ ಅಲ್ಲಿ ಒಂದು ಗೊಬ್ಬರ ಹೂ ಹರಿದು ಹತ್ರ ಅಲ್ಲಿ ಹೋಗಿ ಕೇಳ್ತು ನೋಡು ಸತ್ಸಂಗ ಅಂದ್ರೆ ಏನ ಅಂತಂದು. ತಿರುಮಲ ಹೇಗಿತ್ತುಗಾಗಿ ಆ ಗೊಬ್ಬರ ಗುಂಡಿಗೆ ಹೋದಾಗ ಗೊಬ್ಬರ ಗುಂಡಿಗೆ ಅದೇ ಗೊಬ್ಬರ ಹೂ ಹರಿದಲ್ಲ ಪಕ್ಕ ಹೋಗಿ ಸತ್ಸಂಗ ಅಂದ್ರೆ ಏನ ಅಂತ ಕೇಳ್ತಾರೆ. ಅದು ತುಡಿಚಿ ಸತ್ತು ಅಡೇ ಎನ್ನಾலும் ಒಂದು ಉಯಿರು ಹೊಟ್ಟೆ ಎಂದು ತಿರುಗಿ ತಿರುಮಲ ಸರ್ ಬಂದು ಎಲ್ಲ ಏನಾಗಿತ್ತು ಮಾಡ್ರೆ ಒಂದು ಉಯಿರು ಹೊಟ್ಟೆಗ ನನಗ ಅದು ಹೇಗೆ ಅಲ್ಲ ಪರವಾಲೆ ನೀ ಈ ಕಿಡಕುದಾರಿ ಹೋಗು, ಈಗ ಅಲ್ಲಿ ದೊಡ್ಡ ಗೋಪುರ ಇರ್ತದೆ, ಅಲ್ಲಿ ಒಂದು ಮಾಡಪುರ ಆಯ್ತದೆ, ಆ ಮಾಡಪುರಕ್ಕೆ ಎತ್ತು ನೋಡು ಮತ್ತೆ ಮನೆ ಇಲ್ಲೇ ವರ್ಷಿ ಮಾಡಪುರ ಸತ್ತಲೆ ಅದಕ್ಕೆ ನಾ ಇಲ್ಲೇ ಬಡಿಯಾನೆ ಅಂತ ಇಲ್ಲೇ ನೀವು ಹೋಗು ಅತ್ಯಂತ ಕಿಡಕ ಹೋದ, ಅಲ್ಲಿ ಗೋಪುರ ಹೊಟ್ಟದು ಮಾಡಪುರ ಇದ್ದದ್ದು ಮಾಡಪುರ ಸಾರ ಹೋಗಿ ಕೇಳ್ತ ಸತ್ಸಂಗ ಅಂದ್ರೆ ಏನ ಅಂತಂದು ಕೇಳ್ಪನೆ. ಮಾಡಪುರ ಮೇಲೆದ್ದು ಮುಯ್ಯೋದು ಅದು ಕಾದಿ ರಕ್ಕೆ ಹೋಳ ಎರಗ ಬುದ್ದು ಸತ್ತರ ತನಗೆ ತಾಂಗೋದು ಮುಡಿಬಿಲೆ ತಿರುಗಿ ತಿರುಮಲ ಸಾರ ಬಂದು ಹೇಗಿದ ನೋಡು ನಿನ್ನ 2 ಉಸುರು ಎನ್ನ ಹೊಟ್ಟ ಇಲ್ಲಿ ನನಗೆ ಘನ ಅದನ್ನ ಅದೆನ್ನ ಬೇಡ, ಕಡೈಸಿಯ ಒಂದು ತುಪ್ಪು ಹೋಗು, ತೆಪ್ಪನೂರು ಹೋಗು. ಈ ಪರಕಾಲ ಪುನವಿಲಾದ ಒಂದು ರಾಜಗ ಇಂದದ್ದು ಒಂದು ಕೂಸು ಹುಟ್ರ, ಆ ಕೂಸು ಹುಟ್ಟೋನಿಯೇ ತಂಡು ಪಾಳದ ಹೋಗತ್ತ ಎತ್ತಿ ಬೀತಾರ ಅವ ಪಟ್ಟು ಬೀದ ಅಂಬರಂತ ಹೋಗತ್ತ ನಡೆದನ ಅಲ್ಲಿಂದ ತಗದನ ಅವಾಗ ಹಾಕೋ ತೊಟ್ಟಿಲು ಸೇರಿ ತಂಗ ಹೋಗತ್ತ ಅಟ್ರ ನೀವು ಹೋಗಿ ಕೇಳ್ತು ನೋಡುತ್ತ. ಆಗ ಸರಿ ತಿರುಮಲ ಹೇಗ್ಟಾಗ ಅಂತ ಹೇಗಿ ತೆಪ್ಪನೋಕಿ ಹೋದ. ಆ ದೊಡ್ಡ ರಾಜ್ಯವು ಬಂತು, ಅರಣ್ಯವು ಬಂತು, ಅಂದು ಒಂದು ಕೂಸು ಆ ರಾಜಗೆ ಅಪರಕಾಲ ಪುನವಿಲಾದ ಒಂದು ಕೂಸು ಹುಟ್ಟಿತ್ತು. ಮನಸಾರ ಹೋಗಿ ಕೇಳ್ತು, ಅರೆ ಗೊಬ್ಬರ ಹೂ ಸತ್ತುಟ್ಟ ದಾರಿ ಏನು ಎಂಬಿಲೆ, ಮಾಡಪುರ ಸತ್ತುಟ್ಟ ದಾರಿ ಏನು ಎಂಬಿಲೆ, ಅಪರಕಾಲ ಕೂಸಿಲ್ಲದ ಒಂದು ಕೂಸು ಹುಟ್ಟಿದ್ರೆ ನಾ ಅರಿಯಾದ ಹೋಗಿ ಕೇಳ್ತು ಕೂಸು ತತ್ತಲೇ ಇಲ್ಲ ನೆಲವೇ ಏನ ಅದೊಂದು ಅಂಜಿ ಪಕ್ಕನ ಹೋಗಿ ಸತ್ಸಂಗದಲ್ಲಿ ಏನ ಅಂತ ಕೇಳ್ತಾರೆ. ಆಗ ಕೂಸು ಹುಟ್ಟಿ 1 ಜನ ಕೂಸು ಅದೇ ಇದ್ದು ನಿಂತು ಗೊಬ್ಬರ ಹೂವ ಇದ್ದು ನಾತ ಎನ್ನ ಸಾರ ಬಂದು ಗಣಾದಿಯೇ ಆ ಒಂದು ವಾರ್ತೆ ಹೋದು ನಾ ಮಾಡಪುರ ಹುಟ್ಟಿದೆ ಹಾಗೂ ನೀ ಬಿಡಲೆ ಅಲ್ಲಿ ಬಂದು ಆ ಭಾಷೆ ಕೇಳ್ತಿಯೇ ನಾತ ರಾಜಮಾತೆಯ ಹುಟ್ಟಿದೆ, ಈಗೂ ನೀ ಎನ್ನ ಸಾರ ಸೇತಿಯೇ, ಇನ್ನು ಎನಗ ಪಿರವಿಯೇ ಇಲ್ಲೇ ನಾ ಮೋಚಕ್ಕೆ ಹೋಗಿದ್ದು ಅದೇ ಮೋಚಕ್ಕೆ ಹೋದಪ್ಪ. ಅದರಲ್ಲಿ ಏನಂದರೆ ನಲ್ಲೋ ನಾಡುದಲ್ಲಿ ಸತ್ಸಂಗ, ಸಾಧು ಸನ್ಯಾಸಿ ಎಲ್ಲ ಬಪ್ಪನೆ ಅವಕ್ಕ ಕೂಡ ಸೇರ್ಬೋದು ಒಂದು ಸತ್ಸಂಗ, ಅವಕ್ಕ ಹೇಳ್ಬೋದು ಕೇಳ್ಬೋದು ಒಂದು ಸತ್ಸಂಗ, ಭಜನೆ ಮಾಡೋದು ಒಂದು ಸತ್ಸಂಗ, ನಾಮ ಹೇಳ್ಬೋದು ಒಂದು ಸತ್ಸಂಗ. ಸತ್ಸಂಗ ಅಂತ ತನಿಯಾ ಒಂದಿಲ್ಲೇ ಆ ಸತ್ಸಂಗರಿಗೆ ಇಪ್ಪೋಕ ಮೋಚ ಅಲ್ಲದೆ ಇರುತ್ತ ಕಲಿಯುಗರಿಗೆ ಹೀಗೆ ನಾಮ ಮಾಡಿಬಿಡು, ದೇವು ನಾಮವೇ ಹೇಳು, ಇನ್ನಾದ ನುಡಿದವರೆಗೆ ನಾಮವೇ ಹೇಳ್ಬಿಡು. ಎಲ್ಲಾದರೂ ನಂಬಿಕೆಯೋಗಿ ರಾಮಕೃಷ್ಣರು ಹೇಗೀರ ನಂಬಿಕೆಯೋಗಿ ಎತ್ತೆ ಹೇಳ್ಬೋದು ಅಂತ ಮನೆ ರಾಮಕೃಷ್ಣ ಉದಾಹರಣೆ ಈ ಸ್ಟೋರಿ ಅಂತ ಹೇಗ್ಯಾರ ಅದೇ ನಾರದರ್ಥ ಕೇಳ್ತಾರ. ಈ ನಂಬಿಕೆಯೋಗ ನಾಮ ಹೇಳ್ಬೋದು ಎಂಬುದು ಏನು ಸ್ವಾಮಿ ಅಂತ ಕೇಳ್ತಾನೆ. ನೋಡು ಆ ಹಟ್ಟಿಗೆ ಹೋಗು 2 ಮನೆ ಆಡಿದೆ, ಮೊದಲ ಮನೆ ದೊಡ್ಡ ಸೆಲ್ವಂತನಿದ್ದಾನೆ, ಕಡೇಸಿ ಮನೆ ಒಂದು ಏರೆ ಕುಯ್ಯ ಬಂದಿದ್ದಾನೆ. ಯಾವಕ್ಕೆ ಎಲ್ಲಾನ ಸಾರ ಹೋಗಿ ಕೇಳ್ತು ನೋಡು ನಿನಗೆ ಅವ್ರು ಕೂಡ ಹಾಕ್ಬಿಡ್ತಾರ. ನಾರದರ್ ಸೆಲ್ವಂತನ ಸಾರ ಹೋಲ ಅವ ಏಜಾಮನಿಗೆ ಸ್ವಾಮಿ ನಾಮத்தை ಹಿಡಿದ್ದಾರೆ, ಉಡಾದ ಸ್ವಾಮಿ ನಾಮವೇ ಹೇಗ್ಯಾರ. ಆಗ ತಿರುಮಲ ಹೇಗ್ಯಾರ ಅವನ ಸರ್ ಒಂದು ಕೇಳ್ತು ನೋಡು, ಊಸಿಯಾಡೋ ಆ ತುಳೆಯೋಗೆ ಯಾನೆಯ ಈ ಕಾಕ ಊಸಿಯಾಡೋ ಒಂದು ಪುನಃ ತುಳೆಯೋಗೆ ಆ ಕಾಲದೋಗೆ
ಯಾನೆಯ ಹೋಗೆ ಅಲ್ಲಿಗ ಸೆಳೆತಾಕ ಅದ್ರ ಕೇಳ್ತು ನೋಡ್ಕೊಂಡ್ರೆ ಅಮ್ಮ ನೆಗದನಾಥೇನ ಸೆಲ್ವಂತ ನೀ ಕೇಳಿ ಕೇಳ್ಕೊಂಡೆ ಅತ್ತೆ ನೆಗದನ ಏಕ ನೆಗದರೆ ಅದ ಮನೆ ಊಸಿ ಮುಳಿಯೋಗೆ ಯಾನೆಯ ಹೋಗಿ ತೊಳಚೋದು ಎಂಬುದು ಎತ್ತೆ ಮುಳುವರ ಅತ್ತಿಂದ ಸರಿ ಅತಟ್ಟು ಕುಯ್ಯವನ ಸಾರವನ ಕುಯ್ಯವ ಹೊರಕದೆದ್ದು ನಾರಾಯಣ ಅತದ ಒಂತ್ರ ಕೇಳಿಟ್ಟು ಮಣ್ಪಾನೆ ಮಣ್ಣ ಸಂತ ಹೊರಬರೆ ನಾರಾಯಣ ಅಂತ ಈ ಸಕತ ಮಾಡಿದ ಇವನ ಸರ್ ಏನಂತ ಕೇಳ್ಬೋದು ಅದೇ ದೇಗಿ ಅದನ್ನು ಕೇಳ್ತಾನ ಊಸಿ ಮುನಗೆ ಹೋಗಿ ಆ ಊಸಿನ ಕಾದು ಹೋಗಿ ಯಾನೆಯ ತೊಳಚೋದು ಮಾಡ್ತಾರವ ಅಂತ ತಿರುಮಾಲ್ ಕೇಳ್ತಾರೇ ಇದನ್ನು ಕೇಪನ ಅಂತ ಸರ್ ಕೇಪನೆ ಅದೇ ನೆಗದ ಊಸಿ ಮುನು ಏಕ ಅದೋಗೆ ಊಸಿ ಕಾದು ಹೋಗಿ ಯಾನೆ ಏಕ ಉಲಗವೇ ಹಾಕಾಕು ಒಂದು ಪುನಃ ವಾಮನ ಇದ್ದ ತಿರುಮಾಲ್ 3 ರೋಗ ಅಳವಿಯ ತಿರುಮಾಲ್ ನೆಂಚಿನ ಊಸಿ ಮುನು ಏಕ ಅಳವಿಡಕ್ಕುನ್ನ ತುಳಿಯೋಗ ಒಲಗವೇ ಇರಕು ಆಗ ಅಮನ ನಂಬಿಕೆತೆ ಚೆಲ್ಲಂದನ ನಂಬಿಕೆತೆ ಅಮನ ನಂಬಿಕೆತೆ ರಾಮಕೃಷ್ಣ ಹೇಗೆ ಇಲ್ಲ ಅತ್ತೆ ನಂಬು ಮೂರಾவது ಶರಣಾಗತಿ ನಂಗೆ ಒಬ್ಬೊಬ್ಬನು ಶರಣಾಗತಿ ಹೇಳ್ಬೋದು ನಾಮ ಹೇಳ್ಬೋದು ಅದು ನಂಬಿಕೆಯೋ ಹೇಳ್ಬೋದು ಶರಣಾಗತಿ ಹೇಳುವುದು ಆ ಶರಣಾಗತಿಗ ಒಂದು ಪುನಃ ಉದಾಹರಣ ಮರುತ್ವ ವಸತಿ ಇಲ್ಲದ ಒಂದು ಕಾಲದೊಗೆ ಒಂದು ಪುಣ್ಯ ಕೂಸು ಕಷ್ಟಕಾಲ ಫ್ಯಾಮಿಲಿಯಾಗಿ ಹುಟ್ಟಿದ ಒಂದು ಪುನಃ ಕೂಸು ಕಾಲು ಹುಣ್ಣಾಗಿ ಪುಳಗಿ ಹೊಡಿಬಿಟ್ರ ತನ್ನ ಅವ್ವಪ್ಪ ಎಲ್ಲ ವೈದ್ಯ ಮಾಡ್ಯಾರ ಮುಡಿದಿಲ್ಲ ಕಡೆಯಿಸಿ ನಂಗೆ ಪಟ್ಟಣ ಹೋಗಿ ದೊಡ್ಡ ದೊಡ್ಡ ಡಾಕ್ಟರ್ ನೋಡೋದು ಹೇಗೆ ಪಟ್ಟಣಕ್ಕೆ ಕೂಟಿ ಪಪ್ಪನೆ ಅವಾಗೆಲ್ಲ ಗಣ ಅಂದಾರ ಕೂಸಿಗೆ 5 ವರ್ಷ ಆ ಡಾಕ್ಟರ್ ಸರ್ ಗಣ ಮನೆ ಕಾಲ ಎತ್ತಿ ಬಿಡೋದು ಇಂದಲೇ ನಿಮ್ಮ ಸತ್ತುಗುಣ ಈ ಸಕತ ಬೇರೆ ಏನು ಬರೀಲ್ಲ ಆ ಕಾಲ ಎತ್ತೋದು 10,000 ರೂಪಾಯಿ ಆಗ್ಬಿಟ್ರ ಆಗ ಅಪ್ಪರ ಕಾಲಗ ಮೊದಲು 70-80 ವರ್ಷಗಳ ಮೊದಲು ಆಗ ಕೂಸು ಸರ್ ಹೇಗೆ ಯಾರ ಕೂಸು ನನಗೆ ಏನು ಮಾಡೋದು ಕಾಲ ಎತ್ತೋದ ಆಸೆ ಹಣ ಇಲ್ಲದಾಗ ಇಲ್ಲ ಕೂಸು ಸಾಲದ ಎಲ್ಲ ಗಣ ಮನೆ ಕೂಸು ಓಡ್ಕೊಂಡೇ ಇದ್ದನ ಆಗ ಹೇಗಿನ ಎನಗಾಯಿ ಮಾಡಬೇಡ ಹೆಸರು ಹೋಗಲಿ ನಿಂಗೆ ಎನಗಾಯಿ ಹಣ ಇಷ್ಟಬೇಡ ಅಂತ ಹೇಗಿಟ್ಟು ಪಕ್ಕ ನೋಡೋ ಒಂದು ಮುರುಗರ ಗುಡಿ ಆಡುತ್ತವ ನಾ ಮುರುಗರ್ ಸರ್ ಒಬ್ಬನ ಆಗ್ತೇನೆ ಅಪ್ಪನ ಅದನ್ನು ಹೋಗು ಸರಿಯಾನ ಭಾಗವದ ಪಾರಾಯಣ ಮಾಡೋ ಭಾಗವದ 5 ವರ್ಷ ಕೂಸ ಹೋಗುವನ್ನ ಹೋಗು ಅವು ನಿನ್ನ ಮಾಡೋದನ್ನು ಮಾಡು ಅದನ್ನ 108 ತಿರುಗು ಮುರುಗನಾಮವ ಹೇಗಿ ಆ ಗುಡಿಯ ಸುತ್ತಿನ ಕಾಲ್ ಪುಳೆಯೋಡಿ ಆ ನಡವದ ಮುಡಿದಿಲೆ ದೀಪ ಬಂದು ನಡವದ ಮುಡಿದಿಲೆ ತಗೊಂಡು ಆ ಗುಡಿ ಪೂರ್ವ ಸುತ್ತಿದ 2வது ತಿಂಗಳೊಳಗೆ ಟೆಸ್ಟ್ ಕೊಬ್ಬನ ಡಾಕ್ಟ್ರು ಎತ್ತೆ ಆಯಿತು ಈ ಹುಣ್ಣು ಎತ್ತೆ ಸರಿಯಾಯಿತು ಮರ್ಚಿ ಅಡತ ತಿರುಕು 1008 ತಿರುಕು ಸುತ್ತೀನಿ ಅಂತ ಸುತ್ತಿದ ತಾನು ಅದೇ ಸುತ್ತಿ ವಯಸ್ಸಾಗಿ ಬಂದು ಮುರುಗರ ತವಿರ ಬೇರೆ ಇಲ್ಲೇ ಅಂತ ಕೃಪಾನಂದ ಭಾರ್ಯ ಆತ ಸುತ್ತಿದ್ದು ಬೇರೆ ದಾರವಲ್ಲ ಕೃಪಾನಂದ ಭಾರ್ಯ ಪಡಿಯಿಟ್ಟಿಗೆ ಹೋಗಿಲೆ ಮುರುಗ ಪೆರುಮಾನವೇ ಸುತ್ತಿದ ಆ ಪುರೈ ಹೊಡಿದ ಕಾಲು ಒಳ್ಳಗಾಗಿ ಎಲ್ಲ ಮುರುಗ ಸ್ಥಳವನ್ನು ಹೋಗುದು ಮುರುಗನ ಪತಿಯನ್ನ ಪಾಡೋದು ಏನ ಬಾಡ್ನಾಡು ಮುರುಗನವೇ ಗೇಲ ಮಾಡಿ ಸಾಗುವುದು ಹೇಗೆ ತನ್ನ ಕಲೆ ಬಿರುಕಿದ ಅತ್ತೆ ಒಂದು ಶರಣಾಗತಿ ಹೇಳೋದು ದೇವರ್ತ ಹಂಗ ಕಸಿಂದು ಕಣ್ಣೀರು ಮಲಗಿದ್ದು ಹೇಗಿದೋ ನಿನ್ನ ಕಷ್ಟ ಪಪ್ಪನೆ 10 ಬಿಡು ದೇವರ ಸರ್ ಹೋಗ್ಬಿಟ್ಟು ಕಲಿಯುವಾಗ ಬೇರೆ ಏನು ಬಿಡೋದು ಮುಡಿಯ ದೇವರ ಸರ್ ಹೋಗಿ ಕಣ್ಣೀರು ಹಾಕು ಅದಕ್ಕೆ ಬದಿಲಾಡದೆ ಹೇಗೆ ಇತ್ತ ಮಾಕೆ ಹಂಗ ಕಲಿಯುಗನ ಹೋಗಿ ಇತ್ತ ಮಾಕೆ ನಡೆದಲ್ಲ ಅಲ್ಲೇ ನಾಮ ಹೇಳ್ಬೋದು ಅತ್ತೆಂಬುದು ಗೊತ್ತ ಹಂಗ ಬಡಗದೋಗೆ ನೀ ವಯಸ್ಸಾಡೋದೇ ನಾಮ ಹೇಳ್ಬೋದು ವಯಸ್ಸಾದಕ್ಕಿಂತ ಹೇಳ್ಬೋದು ಮುಡಿಯ ಅದನ್ನು ಮೊದಲೇ ಅರ್ಥ ಬಿಡು ಆಡ್ಬಾರ್ದೋಗೆ பெரிய ஆழ்வார் அப்பர் அழகா ಹೇಗ್ಯಾರ ಅಪ್ಪೋದಕ್ಕೆ ಇಪ್ಪೋದೇ ಸೊಲ್ಲಿಗೆ ಎಂದೋ ಬದುಕೋದಕ್ಕಾಗಿ ಇಂದು ಬೇಕು ಹಣ ಬಿದ್ದವಿದೆಯೋ ಎಂದೋ ಸಾವದಕ್ಕಾಗಿ ಹಿಂದೆ ನಾಮಬೇಕು ನೀ ಹೇಗಿದೆ ಎಂಬ ಜನದೊಗೆ ನಿನಗ ಕಣ್ಣು ತೋರ ಕಿವಿ ಕೇತು ನೋಡ ಕೈ ಗುತ್ತುಟ್ರ ಕಾಲು ಗುತ್ತುಟ್ರ ಅದು ನೋಡೋದು ಮುಡಿಯ ಕೇಳೋದು ಮುಡಿಯ ಓಡೋದು ಮುಡಿಯ ನೋಡೋದು ಮುಡಿಯ ನಡೆಯೋದು ಮುಡಿಯ ಅತ್ತೆ ಮಾಕೆ ನಡೆದ್ರ ಅದುವ ಹಿಂದೆ ನಾಮ ಬೇಕು ನಂಗದು ಹೇಗಿನೋ ಈ ಕಾಳೆ ಏನಾಗ ಪಡಿಸಿದೆ ಅಂದ್ರೆ ಗೋಪುರ ನೋಡೋದ ಕಾಲ ಏನಾಗ ಕಥೆ ಹೇಳೋದ ಕೈ ತಟ್ಟಾದ ಕೈ ಏನಾಗ ದೇವರ ನೋಡೋದ ಕಣ್ಣು ಏನಾಗ ದೇವರ
ದೇವರ ನಾಮವೇಗಾದ ಬೇ ಬೇ ಎನಗ, ದೇವರ ನಾಮವ ಕೇತು ನೋಡಾದ ಕಿವಿ ಎನಗ. ಮುಕ್ತಿ ಅಳೆಚುವುದು ಒತ್ತದಲೆ ಇದನ್ನೊತ್ತ ಮಾಡೋದು. ಹಾಗಾಗಿ ನಂಗೆ ಪೆರಿಯಾಳ್ವಾರ್ ಹೇಳಿದಂಗೆ ಅಪ್ಪೋದೇಕ್ಕೆ ಇಪ್ಪೋದೇ ಸುಲಿವೆ. ನಂಗೆ ಎಲ್ಲಿ ಸತ್ತನೋ ಅಂತ ಅರಿಯೋ, ನಾಯಿಗೆ ಸತ್ತನವ ಇಲ್ಲೇ ಇನ್ನು 100 ವರ್ಷ ಬದುಕಿವ ನಂಗೆ ಅರಿಯೋ. ಆಲೆ ಆ ಸಾವದುಗ ನಂಗೆ ನಿಶ್ಚಯ. ಅಂದು ಕಣ್ಣು ಕೇತು ನೋಡಾದೆ, ಕಣ್ಣು ನೋಡಾದೆ, ಕಿವಿ ಕೇತು ನೋಡಾದೆ, ಕೈ ಕಾಲು ಬರಾದೆ, ಗುಡಿಯ ನೋಡಾದೆ, ನಾಮ ಬೇಗ ಇದುಗಾಯ್ತ ಅಯ್ಯನಕ್ಕ ನೋಕಾಪುದು ಬಿತ್ತಾರೆ ಹಂಗತ್ತವೆ. ನೋಕಾಪುದು ದೇವರ ನಾಮವ ಪಡೆದಾರೆ. ಹಾಗಾಗಿ ಕೇತನವ ಕಡೆ ಇಷ್ಟ. ಆ ನಾಮವ ಕೇತನ ಮುಕ್ತಿ, ಆ ನಾಮವ ಪಾಡಿದ ಮುಕ್ತಿ ಇದುಗಾಯ್ತ ಬಿತ್ತಾರೆ ಅಯ್ಯನಕ್ಕ ಕಾಲವೇ. ಅರ್ಥದ ಹಿಂದೂ ನಂಗ ಬಡಗ ಸಮುದಾಯಕ್ಕೆ ಹಿಂದೂ ನಂಗ ಮಾಡಿ ಹಿಡಿದ್ದು ಒಂದು ಉಸಿರು ಹೊರ ಅಂದರೆ ಅಲ್ಲಿ ನಾಮವ ಪಾಡ್ನು ಕೇತು ನೋಡಲಿ ತಾ ಮುಕ್ತಿ ಅಡೆಯಲಿ ದೇವಿ ಮಾಡೋ. ಅದರಿಂದ ಈ ಕಲಿಯುಗ ನಮಗೆ ನಂಗೆ ನಾಮ ಪಾಡೋ ಅಪ್ಪೋದಕ್ಕೆ ಈಗವೇ ಏಯ್ ಬಿಡೋ. ದೇವರ ಗುಡಿ ಎಲ್ಲೆಲ್ಲಿ ತೋರ್ಗೋ ಸ್ವಾಮೀನು ಬಿಡೋ. ದೇವರ ಗುಡಿಗೆ ಎಲ್ಲೆಲ್ಲಿ ಹೋಗೋದು ಬಿಡೋದು ಹೋಗ್ಬಿಡೋ. ನಾಮವ ಯಾವ ಜಾಮನಿಗೆಲ್ಲ ಜಾಮನಿಗೆ ಸಿಕ್ಕಿರ್ಬೋದು, ನಾಮವ ಹೇಗೆ ಬಿಡೋ ಹೇಗಿಟ್ಟು. ಅದಕ್ಕೆ ರೆಡ್ಡಿಯೋಗೆ ಒಂದು ಮೇಳೆಯೋಗೆ ಏನಿದೆ ಈಸಗ ದೊಡ್ಡವಕ್ಕ ಈಸಗ ಕುನ್ನವಕ್ಕ ಎಲ್ಲ ಇಲ್ಲಿ ಕುಳಿದಿರುವುದು ಆಸಗ ಸಂತೋಷ. ಮೇಳೆಯೋಗ ಹೇಗಿದೆ, ಒಂದು ಊದುಬತ್ತಿ ಕೋಲುಗ ಸುತ್ತಿ ಗಂಧ ಹಟ್ಲದ ಊದುಬತ್ತಿ ಗಮನದ್ದು ಹೇಗಿದೆ. ಅದಕ್ಕೆ ರೆಡ್ಡಿಯೋಗೆ ದೊಡ್ಡವಕ್ಕೆಲ್ಲ ಕೋಲು ಅಂದಲೆ ಕುನ್ನವಕ್ಕೆಲ್ಲ ಗಂಧ. ಅದು ಎಂದೂ ಗಮನಾವೇ ಅಟ್ರ. ಎರಡಾவது ಹೂಮಾಲೆ ಒಂದು ಹೇಗಿದೆ, ದೊಡ್ಡವಕ್ಕೆಲ್ಲ ನೂರು ಅಂದಲೆ ಕುನ್ನವಕ್ಕೆಲ್ಲ ಹೂ. ಅದು ಎರಡೂ ಸೇತು ಮಾಲೆ ಅಟ್ರ. ನೂಲಿಲ್ಲದೆ ನೂಲಿಲ್ಲದ ಮಾಲೆ ಇದೆ, ಹೂ ಇಲ್ಲದ ಮಾಲೆ ಇದೆ. ಎರಡೂ ಒಂದು ಸೇತು ಇತ್ತವೆ ಸತ್ಸಂಗ ಮಾಡೋದನ್ನು ನೋಡಿ ಅಪಾರ ಬೆರಮೆ ಕಟ್ಟಿಯೋ. ಯಾಕಂದ್ರೆ ವಾಯ್ತು ತಂದ ಎಲ್ಲಾಗ ನಂದಿ